Hi, I am Kaviraj from scoringtarget.com. In today's session, we are going to discuss important question and answer from the lesson I believe that books will never disappear. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಐ ಬಿಲೀವ್ ದಟ್ ಬುಕ್ ವಿಲ್ ನೆವರ್ ಡಿಸಪಿಯರ್ ಅಂತಕ್ಕಂಥ ಪಾಠದಿಂದ ಟೆಕ್ಸ್ಟ್ ಬುಕ್ಕಿಂದ ಇರತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಾಗೂ ಎಕ್ಸ್ಟ್ರಾ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ಈ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನಮ್ಮ scoringtarget.com ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಈ ನೋಟ್ಸನ್ನು ಟೇಕ್ ಡೌನ್ ಮಾಡ್ಕೋಬೋದು. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲನೇದಾಗಿ ಕಾಂಪ್ರಿಹೆನ್ಷನ್ 1ರಿಂದ ಪ್ರಶ್ನೆಗಳು. ಕ್ವೆಶನ್ ನಂಬರ್ 1, ಐ ವಾಸ್ ಎಜುಕೇಟೆಡ್ ಬೈ ಮೈ ಫಾದರ್ಸ್ ಲೈಬ್ರರಿ ಸೇಸ್ ಬೋರ್ಜ್. ಹಿ ಮೀನ್ಸ್, ನಾನು ನಮ್ಮ ತಂದೆಯ ಲೈಬ್ರರಿಯಿಂದ ನಾನು ಶಿಕ್ಷಣವನ್ನು ಪಡ್ಕೊಂಡೆ. ಹಾಗಂದರೆ ಏನು? ಇಲ್ಲಿ 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಹಿ ವಾಸ್ ಎಜುಕೇಟೆಡ್ ಹಿಮ್ಸೆಲ್ಫ್ ಬೈ ರೀಡಿಂಗ್ ಹಿಸ್ ಓನ್ ಅಂತ ಅರ್ಥ. ಇಲ್ಲಿ ಬಿ ಅದು ಸರಿಯಾದ ಉತ್ತರ ಇದೆ, ಅಂದರೆ ತಾವೇ ಓನಾಗಿ ಓದ್ಕೊಂಡ್ರಂತ. ಇನ್ನು ಎರಡನೇ ಪ್ರಶ್ನೆ, ವೈ ಡಿಡ್ ಬೋರ್ಗ್ಸ್ ಫೀಲ್ ಗಿಲ್ಟಿ ಅಬೌಟ್ ಹಿಸ್ ಮದರ್. ತಮ್ಮ ತಾಯಿ ಬಗ್ಗೆ ಅವರು ಬೋರ್ಗ್ಸ್ ಅವರು ತುಂಬಾ ಪಶ್ಚಾತ್ತಾಪ ಪಡ್ತಾರೆ, ಯಾಕೆ ಅಂತ ಪ್ರಶ್ನೆ. ಆನ್ಸರ್, ಬಿಕಾಸ್ ಹಿ ವಾಸ್ ನಾಟ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹರ್ ವೈಲ್ ಸಿ ಲಿವ್ಡ್. ಅವರು ಅವರ ತಾಯಿ ಜೀವಂತ ಇದ್ದಾಗ ಅವಳನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತಕ್ಕಂಥ ಒಂದು ಪಶ್ಚಾತ್ತಾಪ, ನೋವು ಅವರನ್ನು ಕಾಡ್ತಾ ಇದೆ. ಇನ್ನು ಮೂರನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದಿ ಆಥರ್ ಬ್ಲೈಂಡ್ನೆಸ್ ಈಸ್ ಡ್ಯಾಶ್ ಡ್ಯಾಶ್. ಆಥರ್ ಅವ್ರ ಪ್ರಕಾರ ಬ್ಲೈಂಡ್ನೆಸ್ ಅಂದ್ರೇನು, ಕುರುಡುತನ ಅಂದರೆ ಏನು? ಸೊ ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಇಟ್ ಈಸ್ ಆ್ಯಕ್ಚುಲಿ ಅ ರಿಸೋರ್ಸ್. ಅದೊಂದು ರೀತಿ ಸಂಪನ್ಮೂಲ ಅಂತ. ಇನ್ನು 4ನೇ ಪ್ರಶ್ನೆ, ವಾಟ್ ಅಕಾರ್ಡಿಂಗ್ ಟು ಬೋರ್ಗ್ಸ್ ಈಸ್ ದ ಅಲ್ಟಿಮೇಟ್ ಫಂಕ್ಷನ್ ಆಫ್ ರೈಟಿಂಗ್. ಬರವಣಿಗೆಯ ಅಂತಿಮ ಒಂದು ಕಾರ್ಯ ಏನು ಅಂತ. ಅಂತಿಮ ಕಾರ್ಯ ಏನಂದರೆ ಇಟ್ ಈಸ್ ಟು ಬ್ರಿಂಗ್ ಹ್ಯಾಪಿನೆಸ್, ಸಂತೋಷವನ್ನು ತರುವುದು. 5ನೇ ಪ್ರಶ್ನೆ, ವೈ ಡಸ್ ಬೋರ್ಗ್ಸ್ ಪ್ರಿಫರ್ ಟು ಬಿಲೀವ್ ದ್ಯಾಟ್ ಹಿ ಈಸ್ ನಾಟ್ ಬ್ಲೈಂಡ್. ಅವರು ತಾವು ಕುರುಡ್ರಂತ ನಂಬೋದಿಲ್ಲ, ಅದಕ್ಕೆ ಆದ್ಯತೆ ಕೂಡ ಕೊಡೋದಿಲ್ಲ, ಯಾಕೆ? ಆನ್ಸರ್, ಬಿಕಾಸ್ ಹಿ ಹ್ಯಾಸ್ ಆಕ್ಸೆಪ್ಟೆಡ್ ಇಟ್ ಆ್ಯಂಡ್ ಎಂಜಾಯ್ ಆ್ಯಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ತಮ್ಮ ಕುರುಡುತನವನ್ನು ಅವರು ಸಾಮಾನ್ಯವಾಗಿ ಸ್ವೀಕರಿಸಿದರು ಮತ್ತು ಸಾಮಾನ್ಯ ಜನತರ ಅವರು ಬದುಕ್ತಾ ಇದ್ದರು. ಇನ್ನು 6ನೇ ಪ್ರಶ್ನೆ, ಬೋರ್ಗ್ಸ್ ಫೀಲ್ಸ್ ದ್ಯಾಟ್ ವೆನ್ ಹಿ ರೀಡ್ ಅ ಬುಕ್ ದ್ಯಾಟ್ ವಾಟ್ ಮ್ಯಾಟರ್ಸ್ ಈಸ್ ನಾಟ್ ದ ಆಥರ್ಸ್ ಇಂಟೆನ್ಷನ್ ಬಟ್ ವಾಟ್ ಸೆನ್ಸ್ ವಿ ಗೆಟ್ ಔಟ್ ಆಫ್ ಇಟ್. ಇದು ಟ್ರೂನಾ ಫಾಲ್ಸ್ ಅಂತ ಕೇಳಿದ್ದಾರೆ. ಇದು ಸರಿಯಾಗಿದೆ, ಟ್ರೂ. ಇನ್ನು 7ನೇ ಪ್ರಶ್ನೆ, ವೆನ್ ಡಸ್ ದ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ ಅಕಾರ್ಡಿಂಗ್ ಟು ಬೋರ್ಗ್ಸ್. ಬೋರ್ಗ್ಸ್ ಅವರ ಪ್ರಕಾರ ಪೊಯೆಟಿಕ್ ಆ್ಯಕ್ಟನ್ನು ಯಾವಾಗ ಸಂಭವಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್, ವೆನ್ ದ ಪೊಯೆಟ್ ರೈಟ್ಸ್ ಇಟ್ ಆ್ಯಂಡ್ ದ ರೀಡರ್ಸ್ ರೀಡ್ಸ್ ಇಟ್. ಯಾವಾಗ ಕವಿ ಕವನವನ್ನು ಬರೀತಾನೆ ಮತ್ತು ಯಾವಾಗ ಅದನ್ನು ಓದ್ತಾರೆ ಆವಾಗದು ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ಅಂತ ಹೇಳ್ತಾರೆ. 8ನೇ ಪ್ರಶ್ನೆ, ವಾಟ್ ಕೆನಾಟ್ ಬಿ ಡಿಫೈನ್ಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಓವರ್ ಸಿಂಪ್ಲಿಫೈ ಮಾಡದೆ ಯಾವುದನ್ನು ಅರ್ಥೈಸೋಕ್ಕೆ ಆಗೋದಿಲ್ಲ. ಆನ್ಸರ್, ಪೊಯೆಟ್ರಿ, ಕಾವ್ಯ ಅಂತ. ಇನ್ನು 9ನೇ ಪ್ರಶ್ನೆ, ವಿಚ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಮನುಷ್ಯನು ಸಂಶೋಧನೆ ಮಾಡಿದ ಅಥವಾ ಕಂಡುಹಿಡಿದ ಅತ್ಯುತ್ತಮವಾದ ವಸ್ತು ಯಾವುದು? ಆನ್ಸರ್, ದ ಬುಕ್. ಇನ್ನು ಕಾಂಪ್ರಿಹೆನ್ಷನ್ 2ರಿಂದ ಪ್ರಶ್ನೆಗಳು. ವೈ ಡಸ್ ಬೋರ್ಗ್ಸ್ ಫೀಲ್ ರಿಮೋರ್ಸ್ಫುಲ್ ಆಫ್ಟರ್ ಹಿಸ್ ಮದರ್ಸ್ ಡೆತ್ ರಿಗಾರ್ಡಿಂಗ್ ಹಿಸ್ ರಿಲೇಷನ್ಶಿಪ್ ವಿತ್ ಹರ್. ಕ್ಯಾನ್ ದಿಸ್ ಎಕ್ಸ್ಪೀರಿಯನ್ಸ್ ಜನರಲೈಸ್ಡ್. ಅಂದರೆ ಅವರ ತಾಯಿ ನಿಧನಗೊಂಡ ನಂತರ ಬೋರ್ಗ್ಸ್ ಅವ್ರಿಗೆ ತುಂಬ ಫೀಲ್ ಆಗುತ್ತೆ, ಅದನ್ನು ಅವರು ಜನರಲೈಸ್ ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ. ಆನ್ಸರ್, ಬೋರ್ಗ್ಸ್ ಫೀಲ್ಸ್ ಗಿಲ್ಟಿ ಫಾರ್ ನಾಟ್ ಹ್ಯಾವಿಂಗ್ ಗಿವನ್ ಹಿಸ್ ಮದರ್ ಅ ಡಿಸರ್ವ್ಡ್ ಹ್ಯಾಪಿನೆಸ್. ತನ್ನ ತಾಯಿನ ತಾನು ಸಂತೋಷದಿಂದ ಇರಲಿಲ್ಲ ಅಂತಕ್ಕಂಥ ಒಂದು ನೋವು ಅವರನ್ನು ಕಾಡ್ತಾ ಇತ್ತು. ಹಿ ರಿಗ್ರೆಟ್ಸ್ ದ್ಯಾಟ್ ಹಿ ಶುಡ್ ಹ್ಯಾವ್ ಬಿನ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹರ್. ಅವರಿಗೆ ಒಂದು ಪಶ್ಚಾತ್ತಾಪ ಆಗುತ್ತೆ, ನನ್ನ ತಾಯಿನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ. ಹಿ ಜನರಲೈಸಸ್ ದಿಸ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ಸೇಸ್ ದ್ಯಾಟ್ ಇಟ್ ಈಸ್ ಟ್ರೂ ಆಫ್ ಆಲ್ ಚಿಲ್ಡ್ರನ್ ದ್ಯಾಟ್ ವೆನ್ ದ ಮದರ್ ಡೈಸ್ the children then realize the importance of
ದೇರ್ ಮದರ್. ಸೊ ಇದು ಅವರು ಜನರಲ್ ಆಗಿ ಹೇಳ್ತಾರೆ. ಯಾಕಂದರೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ತಮ್ಮ ತಾಯಿ ನಿಧನಗೊಂಡ ನಂತರ ಮಾತ್ರ ತನ್ನ ತಾಯಿಯ ಒಂದು ಅವಶ್ಯಕತೆ ಏನು, ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ ಅಂತ. ಶಿ ಸ್ಯಾಕ್ರಿಫೈಸಸ್ ಹರ್ ಲೈಫ್ ಫಾರ್ ದ ಸೇಕ್ ಆಫ್ ಹರ್ ಯಂಗರ್ ಒನ್ಸ್. ಅಂದರೆ ತಮ್ಮ ಮಕ್ಕಳಿಗಾಗಿ ತಾಯಿ ತನ್ನ ಜೀವನವನ್ನು ತ್ಯಾಗ ಮಾಡ್ತಾಳೆ. ಬೋರ್ಗ್ಸ್ ಮದರ್ ಸ್ಟುಡ್ ಬೈ ಹಿಮ್ ಥ್ರೂ ಔಟ್ ಹಿಸ್ ರೈಟಿಂಗ್ ಕರಿಯರ್. ಬೋರ್ಗ್ಸ್ರವರ ಒಂದು ಬರವಣಿಗೆಯ ಒಂದು ಜೀವನದ ಹಿಂದ್ಗಡೆ ತಮ್ಮ ತಾಯಿನೇ ಆಧಾರವಾಗಿ ಇದ್ದರು ಅಂತ. ಇನ್ನು ಎರಡನೇ ಪ್ರಶ್ನೆ, ಹೌ ಡಸ್ ಬೋರ್ಗ್ಸ್ ಎಲಾಬೊರೇಟ್ ಆನ್ ಗೋತ್ಸ್ ವರ್ಡ್ಸ್ ಆಲ್ ದ್ಯಾಟ್ಸ್ ನಿಯರ್ ಕಮ್ಸ್ ಫಾರ್. ಇಲ್ಲಿ ಗೋತಿಯವರ ಒಂದು ಪದಗಳನ್ನು ಬೋರ್ಗ್ಸ್ ಅವರು ಯಾವ ಥರ ಸಮರ್ಥಿಸ್ತಾರೆ. ಆಲ್ ದ್ಯಾಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಅಂತಕ್ಕಂಥದ್ದು. ಈ ಒಂದು ಮಾತನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು. ಬೋರ್ಗ್ಸ್ ಲಾಸಸ್ ಹಿಸ್ ಐಸೈಟ್ ಆ್ಯಂಡ್ ಇಟ್ ಈಸ್ ಡಾರ್ಕ್ ವರ್ಲ್ಡ್ ಟು ಹಿಮ್, ಬಟ್ ಹಿಸ್ acceptance of the reality gives the bliss of his life. ಬೋರ್ಗ್ಸರು ತಮ್ಮ ಪ್ರಾರಂಭದ ಜೀವನದಲ್ಲಿ ತಮ್ಮ ಕಣ್ಣುಗಳನ್ನು ಕಳ್ಕೊತಾರೆ. ಕಣ್ಣುಗಳನ್ನು ಕಳ್ಕೊಂಡ್ರೂ ಕೂಡ ಅದನ್ನು ಒಂದು ವರದಾನವಾಗಿ ಅವರು ಸ್ವೀಕಾರ ಮಾಡ್ತಾರೆ. He quotes Goethe's all that is near becomes far, meaning all of us are sure to experience the physical loss at one stage with which we are so attached. ಸೊ ಈಗಾಗಲೇ ನಾವು ಹೊಂದಿದಂಥ ಒಂದು ಯಾವುದಾದ್ರೂ ಫಿಸಿಕಲ್ ಲಾಸನ್ನು, ನಾವು ಯಾವುದಾದ್ರೂ ದೈಹಿಕವಾಗಿ ನ್ಯೂನತೆಯನ್ನು ಹೊಂದಿದಾಗ ಅವುಗಳಿಂದ ನಾವು ದೂರ ಹೋಗ್ತೀವಿ. ಅಂದರೆ ನಮ್ಗೆ ಯಾವುದು ಸಮೀಪ ಇರುತ್ತೆ ಅದು ದೂರ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳ್ತಾರೆ. He says that it is one's duty to embrace life with things as they are and enjoy. ನಮ್ಮ ಜೀವನದಲ್ಲಿ ನಮ್ಮ ಹತ್ರ ಏನೇನು ಇರುತ್ತೆ, ಏನೇನು ಇರೋದಿಲ್ಲ, ಇದ್ದುದರಲ್ಲೇ ನಾವು ಆ ಜೀವನವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. He never thought that he was blind and continued to read, write and buy books. ಅವರು ಯಾವಾಗಲೂ ಕೂಡ ನಾನೊಬ್ಬ ಕುರುಡನಿದ್ದೀನಿ ಅಂತ ಅಂದ್ಕೊಳ್ಳೇ ಇಲ್ಲ. ಅವರು ಜೀವನ ಪರ್ಯಂತರ ಓದೋದು, ಬರೆಯೋದು, ಪುಸ್ತಕವನ್ನು ಖರೀದಿ ಮಾಡೋದೇ ಮಾಡ್ತಿದ್ರು ಅಂತ. ಸೊ ಮೂರನೇ ಪ್ರಶ್ನೆ ನೋಡೋಣ. ವಾಟ್ ಅಕಾರ್ಡಿಂಗ್ ಟು ಬೋರ್ಗ್ಸ್ ಶುಡ್ ಒನ್ ಥಿಂಕ್ ಆಫ್ ಹ್ಯೂಮಿಲಿಯೇಷನ್ ಆ್ಯಂಡ್ ಮಿಸ್ಫಾರ್ಚೂನ್. ಸೊ ಇಲ್ಲಿ ಬೋರ್ಗ್ಸ್ರವರು ಹ್ಯೂಮಿಲಿಯೇಷನ್ ಬಗ್ಗೆ ಮತ್ತು ಮಿಸ್ಫಾರ್ಚೂನ್ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥ ಒಂದು ಪದ ಇದೆ. ಇಲ್ಲಿ ಹ್ಯೂಮಿಲಿಯೇಷನ್ ಅಂದ್ರೇನು, ಇರ್ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಿಸ್ಫಾರ್ಚೂನ್ ಅಂದರೆ ದುರ್ದೈವ. ನೋಡಿ ಆನ್ಸರ್. ಲೂಯಿಸ್ ಬೋರ್ಗ್ಸ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಇಂಡಿವಿಜುವಲ್ ಆ್ಯಂಡ್ ಅ ಗಿಫ್ಟೆಡ್ ಪೊಯೆಟ್ who never thought that his blindness would be an obstacle in his life. ಆಬ್ಸ್ಟೆಕಲ್ಸ್ ಅಂದ್ರೆ ಅಡೆತಡೆಗಳು. ಬೋರ್ಗ್ಸ್ ಅವರು ಒಬ್ಬ ಗಿಫ್ಟೆಡ್ ಕವಿಗಳು ಅಂತ ನಾವು ಹೇಳ್ತೀವಿ. ಯಾಕಂದರೆ ಅವರು ಜೀವನದಲ್ಲಿ ಕುರುಡುತನಿದ್ದರೂ ಕೂಡ ಅದು ತನ್ನ ಒಂದು ಜೀವನಕ್ಕೆ ಅದು ಯಾವುದೇ ಕಾರಣಕ್ಕೂ ಅಡ್ಡಿ ಬರೋದಿಲ್ಲ ಅಂತ ಬಲವಾಗಿ ನಂಬಿದ್ರು. ಹ್ಯೂಮಿಲೇಷನ್, ಅವರ್ ಮಿಸ್ಫಾರ್ಚೂನ್ ಆ್ಯಂಡ್ ಅವರ್ ಎಂಬ್ರೆಸ್ಮೆಂಟ್ಸ್ ಆರ್ ಆಲ್ ಗಿವನ್ ಟು ಅಸ್ ರಾ ಮಟೀರಿಯಲ್ಸ್ ಆ್ಯಸ್ ಕ್ಲೇ ಸೊ ದ್ಯಾಟ್ ವಿ ಮೇ ಶೇಪ್ ಅವರ್ ಆರ್ಟ್. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹ್ಯೂಮಿಲೇಷನ್ಸ್ ಆಗಿರ್ಬೋದು, ಮಿಸ್ಫಾರ್ಚೂನ್ಗಳಾಗಿರ್ಬೋದು, ಎಂಬ್ರೆಸ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಜೀವನವನ್ನು ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಕಿಲ್ಲನ್ನು ರೂಪ ಮಾಡೋಕ್ಕೆ ಬರುತ್ತೆ, ಅದನ್ನು ಬೂಸ್ಟ್ ಮಾಡೋಕ್ಕೆ ಬರುತ್ತೆ. ಹಿ ಫರ್ದರ್ ಸೇಸ್ ದ್ಯಾಟ್ ಹ್ಯೂಮಿಲೇಷನ್, ಮಿಸ್ಫಾರ್ಚೂನ್, discord was given to us so that we may transmute them, so that we may make from the miserable circumstance of our life ಎಟರ್ನಲ್ ವರ್ಕ್ ಅಂದರೆ ಶಾಶ್ವತವಾದ ಕೆಲಸಗಳನ್ನ ಮಾಡಲಿಕ್ಕೆ ನಮಗೆ ಈ ಹ್ಯೂಮಿಲೇಷನ್ ಆಗಿರ್ಬೋದು, ಮಿಸ್ಫಾರ್ಚೂನ್ ಆಗಿರ್ಬೋದು, ಡಿಸಾಕಾರ್ಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸಹಾಯಕವಾಗಿ ಬಳಸ್ಕೋಬೇಕು ಅಂತ ಒಂದು ಆಶಾಭಾವನೆಯನ್ನು ಬೋರ್ಗ್ಸ್ ಅವರು ವ್ಯಕ್ತಪಡಿಸ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆಗೆ ಬಂದಾಗ, ಡಿಸ್ಕಸ್ ಬೋರ್ಗ್ಸ್ ವ್ಯೂ ಆನ್ ಪೊಯೆಟ್ರಿ ಆ್ಯಂಡ್ ಪೊಯಮ್. ಬೋರ್ಗ್ಸ್ರವರು ಕವನದ ಬಗ್ಗೆ ಮತ್ತು ಕಾವ್ಯದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಪ್ರಶ್ನೆ. ಬೋರ್ಗ್ಸ್ ಸೇಸ್ ದ್ಯಾಟ್ ಪೊಯೆಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್, ಸೋ ಎಸೆನ್ಷಿಯಲ್ ದ್ಯಾಟ್ ಇಟ್ ಕ್ಯಾನಾಟ್ ಬಿ ಡಿಫೈನ್ಡ್ ವಿಥೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಸೊ ಬೋರ್ಗ್ಸ್ ಅವರು ಹೇಳ್ತಾರೆ, ಕಾವ್ಯ ಅನ್ನೋದು ಒಂದು ಇಂಟಿಮೇಟ್, ಅಂದರೆ ಒಂದು ವಾರ್ಮ್ ಇದ್ದ ಹಾಗೆ. ಅದನ್ನು ನಾವು ತುಂಬ ಓವರ್ ಸಿಂಪ್ಲಿಫೈ ಮಾಡದೆ ಅದನ್ನು ಹೇಳೋಕ್ಕೆ, ಅರ್ಥ ಮಾಡೋಕ್ಕೆ ತುಂಬ ಕಷ್ಟ ಸಾಧ್ಯ. It would be like attempting to define the color yellow, love and the fall of leaves in autumn. ಅಂದರೆ ಯೆಲ್ಲೋ ಬಣ್ಣ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ಈ ವಸಂತ ಋತುವಿನಲ್ಲಿ ಎಲೆಗಳನ್ನು ಉದುರೋದಾಗಿರ್ಬೋದು, ಇವುಗಳನ್ನು ನಾವು ವರ್ಣನೆ ಮಾಡೋಕ್ಕೆ ಯಾವ ಥರ ಸಾಧ್ಯ ಇಲ್ವೋ ಆ ಥರನೇ. ಆನ್ ದ ಅದರ್ ಹ್ಯಾಂಡ್ he says that the poem is nothing more than a series of symbols. ಅವರ ಪ್ರಕಾರ ಕವನ ಅಂದರೆ ಒಂದು
ಸನ್ನೆಗಳ ಒಂದು ಸಂಕೇತ ಅಂತ ಹೇಳ್ತಾರೆ. ಹಿ ಬಿಲೀವ್ಸ್ ದ್ಯಾಟ್ ಪೊಯೆಟ್ರಿ ಈಸ್ ದ ಪೊಯೆಟಿಕ್ ಆ್ಯಕ್ಟ್ ದ್ಯಾಟ್ ಟೇಕ್ಸ್ ಪ್ಲೇಸ್ ವೆನ್ ದ ಪೊಯೆಟ್ ರೈಟ್ಸ್ ಇಟ್ ವೆನ್ ದ ರೀಡರ್ಸ್ ರೀಡ್ ಇಟ್. ಅಂದರೆ ಈ ಪೊಯೆಟಿಕ್ ಆ್ಯಕ್ಟ್ ಯಾವಾಗ ಸಂಭವಿಸುತ್ತಂದರೆ ಕವಿ ಕವನವನ್ನು ಬರೀಬೇಕು ಮತ್ತು ಆ ಕವನ ಓದುಗರು ಓದಬೇಕು, ಆವಾಗ ಮಾತ್ರ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಆಲ್ವೇಸ್ ಹ್ಯಾಪನ್ಸ್ ಇನ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಮ್ಯಾನರ್ ಅಂತ, ಅಂದರೆ ಸ್ವಲ್ಪ ಡಿಫ್ರೆಂಟ್ ಮ್ಯಾನರಲ್ಲಿ ಅದು ವ್ಯಕ್ತಪಡಿಸ್ಬೋದು ಅಂತ. ಇನ್ನು 5ನೇ ಪ್ರಶ್ನೆಗೆ ಬಂದಾಗ, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಯೂಸ್ ಲ್ಯಾಂಗ್ವೇಜ್ ಪ್ರಿಸೈಸ್ಲಿ? ಲ್ಯಾಂಗ್ವೇಜನ್ನು ಪ್ರಿಸೈಸ್ಲಿ ಯೂಸ್ ಮಾಡೋದ್ರಿಂದ ಏನು ಅವಶ್ಯಕತೆ ಇದೆ, ಅಂದರೆ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ವಾಟ್ ಎಕ್ಸಾಂಪಲ್ ಡಸ್ ಅ ಬೋರ್ಗ್ಸ್ ಯೂಸ್ ಟು ಡಿಟರ್ಮೈನ್ ದಿಸ್ ಆಸ್ಪೆಕ್ಟ್ ಆಫ್ ಪೊಯೆಟಿಕ್ ಲ್ಯಾಂಗ್ವೇಜ್? ಸೊ ಪೊಯೆಟಿಕ್ ಲ್ಯಾಂಗ್ವೇಜಲ್ಲಿ ನಾವು ಪ್ರಿಸೈಸ್ ಲ್ಯಾಂಗ್ವೇಜನ್ನು ಯೂಸ್ ಮಾಡೋದ್ರಿಂದ ಏನು ಇಂಪಾರ್ಟೆನ್ಸ್ ಇದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಯಾವ ಎಕ್ಸಾಂಪಲನ್ನು ಕೂಡ ಅವ್ರು ಕೊಟ್ಟರು ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. ಆನ್ಸರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ಲ್ಯಾಂಗ್ವೇಜ್ ಪ್ರಿಸೈಸ್ಲಿ ಇನ್ ಪೊಯೆಟ್ರಿ. ಕವನದಲ್ಲಿ ನಿರ್ದಿಷ್ಟವಾದ ಸ್ಪೆಸಿಫಿಕ್ ಅಕ್ಯುರೇಟ್ ಪದಗಳನ್ನು ಬಳಸೋದು ತುಂಬ ಅವಶ್ಯಕತೆ ಇದೆ ಅಂತ ಬೋಕ್ಸ್ ಅವರು ಹೇಳ್ತಾರೆ. ಬೋಕ್ಸ್ ಈಸ್ ದ್ಯಾಟ್ ಇಟ್ ಈಸ್ ದ ಪ್ರಿಸೈಸ್ ವರ್ಡ್ಸ್ ದ್ಯಾಟ್ ಎಲಿಸಿಟ್ ದ ನೀಡೆಡ್ ಎಮೋಷನ್. ಅಂದರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋ ಸಲುವಾಗಿ ಆ ಪದಗಳು ಬೇಕೇ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. He quotes Emily Dickinson's words. She writes in one of her poems, "The quiet dust was gentlemen and ladies." ಇಲ್ಲಿ ಎಮಿಲಿ ಡಿಕಿನ್ಸನ್ ಅವರು ತಮ್ಮ ಕವನದಲ್ಲಿ ಬರೋಂಥ ಒಂದು ಸೆಂಟೆನ್ಸನ್ನು ಅವರು ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಯಾವುದಂದರೆ, ದಿಸ್ ಡಸ್ಟ್ ವಾಸ್ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್ ಅಂತಕ್ಕಂಥ ಒಂದು ಸೆಂಟೆನ್ಸ್. ದ ಐಡಿಯಾ ಆಫ್ ಡಸ್ಟ್ ರೆಫರಿಂಗ್ ಟು ಡೆತ್. ಇಲ್ಲಿ ಡಸ್ಟ್ ಅಂದರೆ ಏನು? ಸಾವು. ಬಟ್ ಹರ್ ಯೂಸ್ ಆಫ್ ವರ್ಡ್ಸ್ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್ ಕ್ರಿಯೇಟ್ ಮ್ಯಾಜಿಕ್ ಆ್ಯಂಡ್ ಪೊಯೆಟಿಕ್ ಎಫೆಕ್ಟ್. ಈ ಸಾಲಲ್ಲಿ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್ ಅಂತಕ್ಕಂಥ ಒಂದು ಪದಗಳೇನು ಬಳಸಿದ್ದಾರೆ, ಪೊಯೆಟಿಕ್ ವರ್ಡು ಪ್ರಿಸೈಸ್ಲಿ ವರ್ಡ್ಗಳನ್ನ ಏನು ಬಳಸಿದ್ದಾರೆ, ಅದು ನಿಜವಾಗ್ಲೂ ಒಂದು ಕವನಕ್ಕೆ ಒಂದು ಮ್ಯಾಜಿಕ್ ಕೊಡುತ್ತೆ, ಒಂದು ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಫ್ ಸಿ ಹ್ಯಾಡ್ ರಿಟನ್ ಮೆನ್ ಆ್ಯಂಡ್ ವುಮೆನ್ ಇನ್ಸ್ಟೆಡ್ ಇಟ್ ವುಡ್ ಹ್ಯಾವ್ ಫೇಲ್ಡ್ ಆ್ಯಸ್ ಪೊಯೆಟ್ರಿ. ಇಲ್ಲಿ ಜೆಂಟಲ್ಮೆನ್ ಮತ್ತು ಲೇಡೀಸ್ ಬದಲಾಗಿ ಎಮಿಲಿ ಡಿಕಿನ್ಸನ್ ಅವರು ಮೆನ್ ಆ್ಯಂಡ್ ವುಮೆನ್ ಬಳಸಿದರೆ ಆ ಕವನ ಫೇಲ್ ಆಗ್ತಾಯಿತ್ತು ಅಂತ. ಅಂದರೆ ಯಾವುದೇ ಒಂದು ಕವನ ಬರಲಿ ಅಲ್ಲಿ ಸ್ಪೆಸಿಫಿಕ್ ಆ್ಯಕ್ಯುರೇಟ್ ವರ್ಡ್ಗಳ ಅವಶ್ಯಕತೆ ಇದೆ ಅಂತ ಬೋರ್ಗ್ಸ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಈಗ 6ನೇ ಪ್ರಶ್ನೆ ನೋಡೋಣ. ಇನ್ಸ್ಪೈಟ್ ಆಫ್ ಮಾಡರ್ನ್ ಮೋಡ್ಸ್ ಆಫ್ ಕಮ್ಯುನಿಕೇಷನ್, ಬೋರ್ಗ್ಸ್ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇಲ್ಲಿಸ್ಟ್ರೇಟ್. ಕಮ್ಯುನಿಕೇಷನಲ್ಲಿ ಸಾಕಷ್ಟು ಬದಲಾವಣೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಆದರೂ ಕೂಡ ಪುಸ್ತಕಗಳು ಕಣ್ಮರೆಯಾಗೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಬೋರ್ಗ್ಸ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅದರ ಬಗ್ಗೆ ವಿವರಿಸಿ ಬರೆಯಿರಿ ಅಂತ. ವೆನ್ ಆಸ್ಕ್ಡ್ ಇಫ್ ದ ಬುಕ್ಸ್ ವುಡ್ ಡಿಸಪಿಯರ್ ರೀಪ್ಲೇಸ್ಡ್ ಬೈ ಅದರ್ ಮೀನ್ಸ್ ಆಫ್ ಮಾಡರ್ನ್ ಕಮ್ಯುನಿಕೇಷನ್, ಬೋರ್ಗ್ಸ್ ಸೇಸ್, ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸೊ ಬೋರ್ಗ್ಸ್ ಅವರಿಗೆ ಅಲ್ಫಾನ್ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಪುಸ್ತಕಗಳು ಮುಂದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಡೆವಲಪ್ಮೆಂಟ್ ಆದಂತೆ ಕಮ್ಯುನಿಕೇಷನಲ್ಲಿ ಮಾಡರ್ನ್ ಮೋಡ್ಸ್ಗಳು ಬಂದ ಹಾಗೆ ಪುಸ್ತಕಗಳು ಕಣ್ಮರೆ ಆಗ್ಬೋದಾ ಅಂತಕ್ಕಂಥ ಒಂದು ಅಲ್ಫಿನ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಬೋರ್ಗ್ಸ್ ಅವರು ಹೇಳ್ತಾರೆ, ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಯಾವುದೇ ಕಾರಣಕ್ಕೂ ಪುಸ್ತಕಗಳು ಕಣ್ಮರೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೆ ಅಂತ ಹೇಳ್ತಾರೆ. ಇಟ್ ಈಸ್ ಇಂಪಾಸಿಬಲ್ ದ್ಯಾಟ್ ವಿಲ್ ಹ್ಯಾಪನ್. ಅದು ಹಂಗಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೀಸ್ ಆಫ್ ದ ವ್ಯೂ ದ್ಯಾಟ್ among the many inventions of a man, the book is the most outstanding invention. ಸೊ ಅವ್ರು ಹೇಳ್ತಾರೆ, ಪುಸ್ತಕ ಅನ್ನೋದು ಮಾನವನು ಕಂಡುಹಿಡಿದಂಥ ಒಂದು ಅತ್ಯದ್ಭುತವಾದ ಒಂದು ಕೊಡುಗೆ, ಒಂದು ವಸ್ತು ಅಂತ ಹೇಳ್ತಾರೆ. ಸೊ ಈಗ ನೆಕ್ಸ್ಟ್ ನಾವು ಕಾಂಪ್ರಿಹೆನ್ಷನ್ ಥರ್ಡ್ ಪ್ರಶ್ನೆಗಳನ್ನ ನೋಡೋಣ. ಕ್ವೆಶ್ಚನ್ ನಂಬರ್ 1, ಪೊಯೆಟ್ರಿ ಈಸ್ ಮ್ಯಾಜಿಕಲ್, ಮಿಸ್ಟೀರಿಯಸ್ ಆ್ಯಂಡ್ ಅನ್ಎಕ್ಸ್ಪ್ಲೈನೇಬಲ್. ಹೌ ಡಸ್ ಬೋರ್ಗ್ಸ್ ಎಕ್ಸ್ಪ್ಲೇನ್ ದ ಸ್ಟ್ರೇಂಜ್ ಆಸ್ಪೆಕ್ಟ್ ಆಫ್ ಪೊಯೆಟ್ರಿ? ಕವನ ಅನ್ನೋದು ಒಂದು ಮಾಂತ್ರಿಕವಾದದ್ದು, ಒಂದು ರಹಸ್ಯವಾದದ್ದು ಮತ್ತು ವಿವರಿಸಕ್ಕೆ ಆಗದಂಥದ್ದು. ಬೋರ್ಗ್ಸ್ರವರು ಕವನದ ಈ ಒಂದು ಆಸ್ಪೆಕ್ಟ್ಗಳನ್ನು ಯಾವ ಥರ ವರ್ಣನೆ ಮಾಡಿದ್ದಾರೆ ನೋಡಿ. ಆನ್ಸರ್, ಬೋರ್ಗ್ಸ್ ವ್ಯೂ ಪೊಯೆಟ್ರಿ ಆ್ಯಸ್ ಸಮಥಿಂಗ್ ಇಂಟಿಮೇಟ್ ಆ್ಯಂಡ್ ವೆರಿ ಎಸೆನ್ಷಿಯಲ್. ಅಕಾರ್ಡಿಂಗ್ ಟು ಹಿಮ್, ಇಟ್ ಈಸ್ ಆಸ್ಥೆಟಿಕ್ ಆ್ಯಕ್ಟ್. ಕವನ ಅನ್ನೋದು ಒಂದು ಇಂಟಿಮೇಟ್ ಮತ್ತು ಎಸೆನ್ಷಿಯಲ್, ಒಂದು ವಾರ್ಮ್ ಆದಂಥದ್ದು ಮತ್ತು ಒಂದು ಬ್ಯೂಟಿಫುಲ್ ಆದಂಥದ್ದು. ಅದು ಒಂದು ಆಸ್ಥೆಟಿಕ್ ಒಂದು ಆ್ಯಕ್ಟನ್ನು ಹೊಂದಿರುತ್ತೆ. ಇಟ್ ಸೇಸ್ ದ್ಯಾಟ್ ಪೊಯೆಟ್ರಿ ಈಸ್ ಮ್ಯಾಜಿಕಲ್,
mysterious, and unexplainable. If one doesn't feel the poetic event upon reading it, the poet has failed. ಅಂದರೆ ಕವನಗಳನ್ನು ಓದಿದ ನಂತರ ಅದು ಫೀಲ್ ಆಗಲಿಲ್ಲ ಅಂದರೆ ಅಲ್ಲಿ ಕವಿ ಫೇಲ್ ಆಗಿದ್ದಾನಂತ ಅರ್ಥ. ಲೂಯಿಸ್ ಬೋಕ್ಸ್ ಕೋಟ್ಸ್ ಎಮಿಲಿ ಡಿಕೆನ್ಸ್ ಸಿ ರೈಟ್ಸ್ ಅಬೌಟ್ ಡೆತ್. ಇಲ್ಲಿ ಬೋಕ್ಸ್ ಅವರು ಎಮಿಲಿ ಡಿಕೆನ್ಸ್ ಅವರು ಬರೆದಂಥ ಒಂದು ಸಾವಿನ ಬಗ್ಗೆ ಒಂದು ಸೆಂಟೆನ್ಸನ್ನು ಇಲ್ಲಿ ಅವರು ಕೋಟ್ ಮಾಡ್ತಾರೆ. ದ ಲೈನ್ ದಿಸ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಅಂಡ್ ಲೇಡೀಸ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಕ್ರಿಯೇಟ್ಸ್ ಸಚ್ ಅ ಪೊಯೆಟಿಕ್ ಮ್ಯಾಜಿಕ್ ದ್ಯಾಟ್ ದ ರೀಡರ್ಸ್ ಈಸ್ ಅರೆಸ್ಟೆಡ್ ಬೈ ದಿ ಎಫೆಕ್ಟ್. ಇಲ್ಲಿ ಎಮಿಲಿ ಡಿಕೆನ್ಸ್ ಅವರು ಯೂಸ್ ಮಾಡಿದಂಥ ಒಂದು ಎಫೆಕ್ಟ್ ಏನಿದೆ ರೀಡರನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತಕ್ಕಂಥದ್ದು. ದೇರ್ ಆರ್ ಗ್ರೇಟ್ ಪೊಯೆಟ್ಸ್ ಹೂ ಕಂಟಿನ್ಯೂ ಟು ಕ್ರಿಯೇಟ್ ದಿಸ್ ಮ್ಯಾಜಿಕ್ ವಿತ್ ದೇರ್ ಸೆಕ್ಷನ್ ಆಫ್ ಪ್ರಿಸೈಸ್ ವರ್ಡ್ಸ್. ಅಂದರೆ ಕವನದಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಆಗಬೇಕು, ಮಿಸ್ಟ್ರೀಸ್ ಕ್ರಿಯೇಟ್ ಆಗಬೇಕಂದ್ರೆ ಪ್ರಿಸೈಸ್ ವರ್ಡ್ಗಳನ್ನು ಬಳಸಬೇಕು ಅಂತ ಇಲ್ಲಿ ಬೋಕ್ಸ್ರವರು ಹೇಳ್ತಾರೆ. ಸೊ ಈಗ ಎರಡನೇ ಪ್ರಶ್ನೆ ನೋಡೋಣ. ಹೌ ಡಸ್ ಬೋಕ್ಸ್ ವ್ಯಾಲ್ಯೂ ಲಿಟ್ರೇಚರ್? ಸಾಹಿತ್ಯವನ್ನು ಬೋಕ್ಸ್ರವರು ಯಾವ ಥರ ಒಂದು ವ್ಯಾಲ್ಯೂವನ್ನು ಕೊಡ್ತಾರೆ? ವೈ ಈಸ್ ಇಟ್ ಇಂಪಾರ್ಟೆಂಟ್ ಫಾರ್ ದ ಫ್ಯೂಚರ್ ಆಫ್ ಮ್ಯಾನ್ಕೈಂಡ್? ಮಾನವ ಕುಲಕ್ಕೆ ಈ ಸಾಹಿತ್ಯ ತುಂಬ ಅವಶ್ಯಕತೆ ಅಂತ ಯಾಕೆ ಹೇಳ್ತಾರೆ? ಆನ್ಸರ್: ಇನ್ ಬೋಕ್ಸ್ ವ್ಯೂಸ್ ಲಿಟ್ರೇಚರ್ ಈಸ್ ಎ ಡ್ರೀಮ್, ಅ ಕಂಟ್ರೋಲ್ಡ್ ಡ್ರೀಮ್. ಬೋಕ್ಸ್ರವರ ಅಭಿಪ್ರಾಯದಲ್ಲಿ ಸಾಹಿತ್ಯ ಅನ್ನೋದು ಒಂದು ಕನಸು, ಅದು ನಿಯಂತ್ರಣಕ್ಕೆ ಒಳಪಟ್ಟ ಕನಸು. He vows literature almost everything we are and what we have been and what we will be. ಸಾಹಿತ್ಯ ಅನ್ನೋದು ಈಗ ನಾವು ಏನಿದ್ವಿ, ಮುಂದೆ ಏನಿರ್ತೀವಿ ಮತ್ತು ಏನು ಇರ್ಬೋದಾಗಿತ್ತು ಅನ್ನೋದನ್ನು ಹೇಳುತ್ತೆ. ಅವರ ಪಾಸ್ಟ್ ಈಸ್ ನಥಿಂಗ್ ಬಟ್ ಅ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್. ನಮ್ಮ ಭೂತಕಾಲದಲ್ಲಿ ಆದಂಥ ಘಟನೆಗಳು ಅವೇ ನಮ್ಮ ಕನಸುಗಳು. He says that books are the great memory of all centuries. ಎಲ್ಲ ಶತಮಾನಗಳ ಒಂದು ನೆನಪಾಗಿ ಉಳಿಯುತ್ತೆ ಈ ಪುಸ್ತಕಗಳು. If books disappear, history would disappear and man would disappear. ಒಂದು ವೇಳೆ ಪುಸ್ತಕಗಳು ಕಣ್ಮರೆಯಾಗಿ ಹೋದರೆ ಈ ಭೂಮಿ ಮೇಲೆ ಇತಿಹಾಸ ಕೂಡ ಕಣ್ಮರೆಯಾಗಿ ಹೋಗುತ್ತೆ, ಮನುಷ್ಯ ಕುಲ ಕೂಡ ಕಣ್ಮರೆಯಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಲಿಟ್ರೇಚರ್ ಈಸ್ ದ ಟ್ರೆಜರ್ ಹೌಸ್ ಆಫ್ ಮ್ಯಾನ್ಕೈಂಡ್ಸ್ ಗ್ಲೋರಿಯಸ್ ಪಾಸ್ಟ್. ಮಾನವನ ಗತವೈಭವದ ಒಂದು ಸಂಪತ್ತನ್ನು ಆಗಿ ನಾವು ಸಾಹಿತ್ಯವನ್ನು ಕಾಣುತ್ತೀವಿ. ಲಿಟ್ರೇಚರ್ ಈಸ್ ಸಮಥಿಂಗ್ ಸ್ಯಾಕ್ರೆಡ್, ಸಮಥಿಂಗ್ ಮಾರ್ಟಲ್ ಆ್ಯಂಡ್ ಸಮಥಿಂಗ್ ಮ್ಯಾಜಿಕಲ್ ವಿಚ್ ಬ್ರಿಂಗ್ಸ್ ಹ್ಯಾಪಿನೆಸ್. ಸಾಹಿತ್ಯ ಅನ್ನೋದು ಒಂದು ಪವಿತ್ರವಾದದ್ದು, ಒಂದು ಶಾಶ್ವತವಾದದ್ದು, ಒಂದು ಮ್ಯಾಜಿಕ್ ಆಗಿ ನಮಗೆ ಸಂತೋಷವನ್ನು ತಂದುಕೊಡುತ್ತೆ. ಲಿಟ್ರೇಚರ್ ರಿಫ್ಲೆಕ್ಟ್ಸ್ ದ ಪಾಸ್ಟ್ ಲೈಫ್. ಸಾಹಿತ್ಯ ನಮ್ಮ ಭೂತಕಾಲದ ಜೀವನವನ್ನು ಪ್ರತಿನಿಧಿಸುತ್ತೆ ಆ್ಯಂಡ್ ಲೀಡ್ಸ್ ಮ್ಯಾನ್ಕೈಂಡ್ ಟು ಲಿವ್ ಬೆಟರ್. ಮುಂದೆ ಮಾನವ ಯಾವ ಥರ ಬದುಕಬೇಕಂತ ದಾರಿ ತೋರಿಸ್ಕೊಡುತ್ತೆ ಅಂತ. ಸೊ ಈಗ ಈ ಪಾಠದಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸ್ಪೆಷಲಾಗಿ ಎಕ್ಸ್ಟ್ರಾ ಕ್ವಶನ್ಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 1, ವಾಟ್ ವಾಸ್ ದ ಫಸ್ಟ್ ಲಿಟರರಿ ರೀಡಿಂಗ್ ಆಫ್ ಬೋರ್ಗ್ಸ್? ಬೋರ್ಗ್ಸ್ ಅವರು ಮೊದಲು ಓದಿದಂಥ ಸಾಹಿತ್ಯ ಯಾವುದು? ಆನ್ಸರ್: ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಎನ್ ಇಂಗ್ಲಿಷ್ ವೆರ್ಷನ್. ಇನ್ನು ಎರಡನೇ ಪ್ರಶ್ನೆ, ವೈ ಡು ಆಲ್ ಚಿಲ್ಡ್ರನ್ ಫೀಲ್ ಗಿಲ್ಟಿ ವೆನ್ ದೇರ್ ಮದರ್ಸ್ ಡೈ? ತಾಯಿ ಕಳ್ಕೊಂಡಾಗ ಪ್ರತಿಯೊಂದು ಮಗು ಕೂಡ ಪಶ್ಚಾತ್ತಾಪ ಪಡುತ್ತೆ, ಯಾಕೆ? ಆನ್ಸರ್: ಆಲ್ ದ ಚಿಲ್ಡ್ರನ್ ಟೇಕ್ ದೇರ್ ಮದರ್ಸ್ ಫಾರ್ ಗ್ರಾಂಟೆಡ್ ವೆನ್ ದೇ ಆರ್ ಅರೌಂಡ್. ಯಾಕಂದರೆ ತಾಯಿ ಮಕ್ಕಳನ್ನು ಆ ಥರ ನೋಡ್ಕೊಂಡಿರ್ತಾಳೆ ಅಂತಕ್ಕಂಥದ್ದು. ಥರ್ಡ್ ಕ್ವಶನ್, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಬೋರ್ಗ್ಸ್? ಬೋರ್ಗ್ಸ್ ಅವರ ಪ್ರಕಾರ ಕುರುಡುತನ ಅಂದರೆ ಏನು? ಇಟ್ ಈಸ್ ಅ ವೇ ಆಫ್ ಲೈಫ್. ಅದು ಒಂದು ಜೀವನದ ಕಲೆ. ನಾಲ್ಕನೇ ಪ್ರಶ್ನೆ, ವಿಚ್ ಲೈಬ್ರರಿ ವಾಸ್ ಬರ್ನಿಂಗ್ ಇನ್ ದ ಡ್ರೀಮ್ ಆಫ್ ಬೋರ್ಗ್ಸ್? ಬೋರ್ಗ್ಸ್ರವರ ಕನಸಿನಲ್ಲಿ ಯಾವ ಒಂದು ಗ್ರಂಥಾಲಯ ಸುಟ್ಟು ಹೋಗಿತ್ತು? ಆನ್ಸರ್: ದ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ. ಐದನೇ ಪ್ರಶ್ನೆ, ವಾಟ್ ಇಸ್ ದ ಬುಕ್ ಆಲ್ವೇಸ್ ರಿಟೈನ್ ಇವನ್ ಇಫ್ ಇಟ್ ಈಸ್ ಫುಲ್ ಆಫ್ ಎರರ್ಸ್? ಪುಸ್ತಕದಲ್ಲಿ ಎಷ್ಟೇ ತಪ್ಪುಗಳಿದ್ದರೂ ಕೂಡ ಅದು ಏನನ್ನು ಉಳಿಸ್ಕೊಳ್ಳುತ್ತೆ? ಇಟ್ ರಿಟೈನ್ಸ್ ಸಮಥಿಂಗ್ ಸ್ಯಾಕ್ರೆಡ್ ಆ್ಯಂಡ್ ಸಮಥಿಂಗ್ ಮಾರ್ಟಲ್, ಸಮಥಿಂಗ್ ಮ್ಯಾಜಿಕಲ್. ಅದು ಕೆಲವೊಂದು ಪವಿತ್ರವಾದ ಘಟನೆಗಳನ್ನು, ಕೆಲವೊಂದು ಶಾಶ್ವತವಾದ ವಿಷಯಗಳನ್ನು, ಮ್ಯಾಜಿಕಲ್ ವರ್ಡ್ಸ್ಗಳನ್ನು ಉಳಿಸಿಕೊಳ್ಳುತ್ತೆ ಅಂತ. ಇನ್ನು ಆರನೇ ಪ್ರಶ್ನೆ, ವೆನ್ ಡಸ್ ದ ಪೊಯೆಟಿಕ್ ಆ್ಯಕ್ಟ್ ಟೇಕ್ ಪ್ಲೇಸ್ ಅಕಾರ್ಡಿಂಗ್ ಟು ಬೋರ್ಗ್ಸ್? ಪೊಯೆಟಿಕ್ ಆ್ಯಕ್ಟನ್ನು ಯಾವಾಗ ತೆಗೆದುಕೊಂಡಂಗಾಗುತ್ತೆ ಅಂತ ಬೋರ್ಗ್ಸ್ ಅವರು ಕೇಳ್ತಾ ಇದ್ದಾರೆ. ಆನ್ಸರ್: ವೆನ್ ದ ಪೊಯೆಟ್ ರೈಟ್ಸ್ ಪೊಯೆಟ್ರಿ ಆ್ಯಂಡ್ ಅ ರೀಡರ್ ರೀಡ್ಸ್ ಇಟ್. ಯಾವಾಗ ಒಬ್ಬ ಕವಿ ಕವನವನ್ನು ಬರೀತಾನೆ ಮತ್ತು ಯಾವಾಗ ಆ ಕವನವನ್ನು ಓದಲ್ಪಡುತ್ತೆ ಓದುಗರಿಂದ, ಆವಾಗ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಏಳನೇ ಪ್ರಶ್ನೆ,
ವೆನ್ ಡಸ್ ದ ಪೊಯೆಟ್ ಫೇಲ್ ಅಕಾರ್ಡಿಂಗ್ ಟು ಬೋರ್ಗ್ಸ್? ಕವಿ ಯಾವಾಗ ಫೇಲ್ ಆಗ್ತಾನೆ ಅಂತ ಬೋರ್ಗ್ಸ್ರವರು ಹೇಳ್ತಾರೆ. ವೆನ್ ದ ರೀಡರ್ಸ್ ಡಸಂಟ್ ಫೀಲ್ ದ ಪೊಯೆಟಿಕ್ ಇವೆಂಟ್ ಅಪಾನ್ ರೀಡಿಂಗ್ ಇಟ್ ಈಸ್ ಅ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ದ ಪೊಯೆಟ್. ಓದುಗರು ಯಾವಾಗ ಕವನವನ್ನು ಫೀಲ್ ಮಾಡ್ಕೊಳ್ಳೋದಿಲ್ವೋ, ಅನುಭವಿಸೋದಿಲ್ವೋ, ಆವಾಗ ಕವಿ ಫೇಲ್ ಆಗ್ತಾನೆ ಅಂತ ಬೋರ್ಗ್ಸ್ರವರು ಅಭಿಪ್ರಾಯ ಪಡ್ತಾರೆ. ಇನ್ನು 8ನೇ ಪ್ರಶ್ನೆ, ವಾಟ್ ಈಸ್ ಬೋರ್ಗ್ಸ್ ಬಿಲೀವ್ ಅಬೌಟ್ ದ ಟಾಸ್ಕ್ ಆಫ್ ದ ಪೊಯೆಟ್? ಬೋರ್ಗ್ಸ್ ಅವರ ಪ್ರಕಾರ ಕವಿಗಳ ಒಂದು ಕೆಲಸ ಏನು? ಆನ್ಸರ್, ಟು ಡಿಸ್ಕವರ್ ಮೆಟಫೋರ್ಸ್. ಮೆಟಫೋರ್ಸ್ ಅನ್ನೋದು ಒಂದು ಅಲಂಕಾರ, ಫಿಗರ್ಸ್ ಆಫ್ ಸ್ಪೀಚ್, ಅಂದರೆ ರೂಪಕಗಳನ್ನು ಕಂಡುಹಿಡಿಯೋದು. ಇನ್ನು 9ನೇ ಪ್ರಶ್ನೆ, ವಿಚ್ ಇಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಕಾರ್ಡಿಂಗ್ ಟು ಬೋರ್ಗ್ಸ್? ಬೋರ್ಗ್ಸ್ ಅವರ ಪ್ರಕಾರ ಮನುಷ್ಯನು ಕಂಡುಹಿಡಿದ ಅತಿ ಮಹತ್ವವಾದ ವಸ್ತು ಯಾವುದು? ಆನ್ಸರ್, ಇನ್ವೆನ್ಷನ್ ಆಫ್ ಬುಕ್ಸ್, ಪುಸ್ತಕವನ್ನು ಕಂಡುಹಿಡಿಯುವುದು. ಇನ್ನು 10ನೇ ಪ್ರಶ್ನೆ, ಹೂಮ್ ಡಸ್ ಬೋರ್ಗ್ಸ್ ಕನ್ಸಿಡರ್ ಆ್ಯಸ್ ಅನ್ ಇಂಟೆಲಿಜೆಂಟ್ ಆ್ಯಂಡ್ ಗ್ರೋಸಿಯಸ್ ವುಮೆನ್? ಬೋರ್ಗ್ಸ್ರವರು ಯಾರನ್ನು ಪ್ರತಿಭಾನ್ವಿತ ಮತ್ತು ವ್ಯಾಲ್ಯೂಯಬಲ್ ವುಮೆನ್ ಅಂತ ಕರೀತಾರೆ? ಇಂಟೆಲಿಜೆಂಟ್ ಆ್ಯಂಡ್ ಗ್ರೋಸಿಯಸ್ ವುಮೆನ್ ಅಂತ ಯಾರನ್ನು ಕರೀತಾರೆ? ಹಿಸ್ ಮದರ್ ಡೋನಾ ಲೆನೋರೋ. ತನ್ನ ತಾಯಿ ಅಂತ ಡೋನಾ ಲೆನೋರನ್ನ ಇಂಟೆಲಿಜೆಂಟ್ ಆ್ಯಂಡ್ ಗ್ರೋಸಿಯಸ್ ವುಮೆನ್ ಅಂತ ಕರೀತಾರೆ. ಇನ್ನು 11ನೇ ಪ್ರಶ್ನೆ, ವಿಚ್ ಇಸ್ ದ ಎಕ್ಸಾಂಪಲ್ ಆಫ್ ಪ್ರಿಸೈಸ್ ವರ್ಡ್ಸ್ ಫ್ರಮ್ ದ ಪೊಯಮ್ ಬೈ ಎಮಿಲಿ ಡಿಕೆನ್ಸನ್ ಅಕಾರ್ಡಿಂಗ್ ಟು ಬೋರ್ಗ್ಸ್? ಬೋರ್ಗ್ಸ್ರವರ ಪ್ರಕಾರ ಎಮಿಲಿ ಡಿಕೆನ್ಸ್ ಅವರು ಬರೆದಂಥ ಯಾವ ಕವನದ ಸಾಲು ಪ್ರಿಸೈಸ್ ವರ್ಡ್ಗಳಿಗೆ ಎಕ್ಸಾಂಪಲ್ ಆಗಿದೆ? ದಿಸ್ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್ ಅಂತಕ್ಕಂಥ ಒಂದು ಸೆಂಟೆನ್ಸ್. ಇನ್ನು 12ನೇ ಪ್ರಶ್ನೆ, ವೆನ್ ಅಕಾರ್ಡಿಂಗ್ ಟು ಬೋರ್ಗ್ಸ್ ವುಡ್ ಹಿಸ್ಟ್ರಿ ಆ್ಯಂಡ್ ಮ್ಯಾನ್ ಡಿಸಪಿಯರ್? ಬೋರ್ಗ್ಸ್ರವರ ಪ್ರಕಾರ ಇತಿಹಾಸ ಮತ್ತು ಮಾನವಕುಲ ಯಾವಾಗ ಕಣ್ಮರೆಯಾಗಿ ಹೋಗುತ್ತೆ? ಆನ್ಸರ್, ವಿತ್ ದ ಡಿಸ್ಅಪಿಯರೆನ್ಸ್ ಆಫ್ ದಿ ಬುಕ್ಸ್. ಯಾವಾಗ ಪುಸ್ತಕಗಳು ಈ ಭೂಮಿ ಮೇಲಿಂದ ಕಣ್ಮರೆಯಾಗುತ್ತೋ ಆವಾಗ ಇತಿಹಾಸ ಮತ್ತು ಮಾನವಕುಲ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೊನೆಯ ಪ್ರಶ್ನೆ 13, ವೇರ್ ವಾಸ್ ಲೂಯಿಸ್ ಬೋರ್ಗ್ಸ್ ಎಜುಕೇಟೆಡ್? ಲೂಯಿಸ್ ಬೋರ್ಗ್ಸ್ ಅವರು ಎಲ್ಲಿ ಕಲ್ತ್ಕೊಂಡಿದ್ರು? ಆನ್ಸರ್, ಹಿ ವಾಸ್ ಎಜುಕೇಟೆಡ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ. ತಮ್ಮ ತಂದೆಯ ಗ್ರಂಥಾಲಯದಲ್ಲಿ ಓದ್ಕೊಂಡಿದ್ದರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪಾಠದಿಂದ ಬರ್ತಕ್ಕಂಥ ಎಲ್ಲ ಪ್ರಕಾರದ ಇಂಪಾರ್ಟೆಂಟ್ ಕ್ವೆಶ್ಚನ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ PUCಗಾಗಿ ಮಾಡಿದಂಥ ಎಲ್ಲ ಪಾಠಗಳ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೀವು ಪಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಉಳಿದ ಎಲ್ಲ ಪಾಠಗಳ ನೋಟ್ಸನ್ನು ಕೂಡ ನೀವು ಪಡ್ಕೋಬೋದು. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.